ಸಲಾಂ ರಾಕಿ ಭಾಯ್. 6 ವರ್ಷ ಹಿಡಿದಿಲ್ಲ, ಅಷ್ಟ್ರಾಗ ಬಂತು ಡ್ಯಾಡಿ ಈಸ್ ಹೋಮ್. ಫೈರ್ ಫೈರ್ ಫೈರ್. ಯಾಕೆ ಬೇಕಿತ್ತು ಈ ಮೂವಿ ಜೋಡಿ ಕಾಂಪಿಟೇಷನ್ ಕೊಡೋದು ದುರಿಂದರ್ ಆ ರೇಂಜಿಗೆ ಇರೋ ಮೂವಿ ಅಲ್ಲ. ಆ್ಯಕ್ಚುಲಿ ಖರೆ ಮಾತು ಹೇಳಿ, ರಣವೀರ್ ಸಿಂಗೂ ಗೊತ್ತೈತಿ ದುರಿಂದರ್ ಫ್ಲಾಪ್ ಆಗತ್ತೆ ಟಾಕ್ಸಿಕ್ ಮುಂದಂತ. ಬಟ್ ಸ್ಟಿಲ್ he wants to competition with one and only rocking star Yash, because ಏನೋ ಚಾನ್ಸ್ ತಗೊಂಡ್ಬಿಡೋಣಂತ. No, it's not easy. Ranveer Singh actually he's a good person because ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಪ್ರೌಡಾಗಿ ಹೇಳ್ಯಾರ. ಸೊ ನಾವು ರಣವೀರ್ ಸಿಂಗಿಗೆ ಏನು ಅನ್ನೋದು ಬೇಡ, ಬಟ್ ಅವರು ಈ ಡಿಸಿಷನ್ ತೊಗೊಂಡು ತಪ್ಪು ಮಾಡಿದ್ರು. ಯಾಕೆ ಅಂದ್ರೆ ದುರಿಂದರ್ ನಾನು ನೋಡೇನು ಫಸ್ಟ್ ಟಾಪ್ ಕ್ಲಾಸ್ ಮೂವಿ, 2 ಟಾಪ್ ಕ್ಲಾಸ್ ಇರ್ತೈತಿ. ಬಟ್ ಏನೈತೆ ಅಂತಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಬಂದಾಗ ಸೊ ನೋ ಕಾಂಪ್ರಮೈಸ್. ಏನಾಗುತ್ತೋ ಗೊತ್ತಿಲ್ಲ, ವರ್ಸಸ್ ಅಂತ ನಾವು ಅಂತಾನೆ ನಮಗೆ ಗೊತ್ತೈತಿ. ಡೆಫಿನೆಟ್ಲಿ ಟಾಕ್ಸಿಕ್ ಇಸ್ ವೆರಿ ಟಾಕ್ಸಿಕ್ ಫಾರ್ ಬಾಲಿವುಡ್. ಡೆಫಿನೆಟ್ಲಿ ಬರ್ದಿಟ್ಟುವರೆಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಆರಾಕನ್ ಇದೇ ಥರ ಮಸ್ತ್ ವಿಡಿಯೋಸ್ ಮಾಡೋಣ, ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ. ಮತ್ತು ಅಲ್ಲಿ ಜನ ಸ್ವಲ್ಪ ನಾರ್ತ್ ಈಸ್ಟ್ ಬಂದು ಟಕ್ ಅಂತ ಕಮೆಂಟ್ ಹಾಕ್ತಾರೆ, ಹಾಕೋಳ್ರಿ, ನಮಗೇನಾಗೋದೈತಿ. ಆದರೆ ಏನೈತಲ್ಲ ಟಾಕ್ಸಿಕ ಹಿಟ್ ಹಾಕೈತಿ.